ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ತಮಿಳುನಾಡು ಹಾಗೂ ಪುದುಚೇರಿ ತತ್ತರಿಸಿ ಹೋಗ್ತಾ ಇದೆ. ಇತ್ತ ಕರ್ನಾಟಕಕ್ಕೂ ಕೂಡ ಚಂಡಮಾರುತದ ಎಫೆಕ್ಟ್ ತಡ್ತಾ ಇರುವಂತದ್ದು. ಸದ್ಯ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಕೂಡ ಕಳೆದ ರಾತ್ರಿಯಿಂದ ಒಂದು ತುಂತುರು ಮಳೆ ಆಗ್ತಾ ಇದೆ. ಸದ್ಯ ಗಮನಿಸ್ತಿದ್ರೆ ಈಗ ಬೆಂಗಳೂರಿನ ಈ ಒಂದು ಭಾಗ ಅಂದ್ರೆ ಮೆಜೆಸ್ಟಿಕ್ ಆಗಿ KR ಮಾರ್ಕೆಟ್ ನ ಭಾಗ ಏನಿದೆ ಆ ಭಾಗದಲ್ಲೂ ಕೂಡ ತುಂತುರು ಮಳೆ ಆಗ್ತಾ ಇದೆ. ಈಗ ಆ ಟೌನ್ ಹಾಲ್ ನ ಮುಂಭಾಗದ ರಸ್ತೆಯಲ್ಲಿ ಸಾಕಷ್ಟು ಒಂದು ವಾಹನ ಸವಾರರು ಕೆಲಸ ಕಾರ್ಯಗಳಿಗೆ ತೆರಳುವವರು ಕೂಡ ಈ ಒಂದು ಸೈಕ್ಲೋನ್ ನ ಎಫೆಕ್ಟ್ ನಡ್ತಾ ಇದೆ. ಜೊತೆಗೆ ಆ ಜನರು ತುಂತುರು ಮಳೆಯಲ್ಲೇ ನಡೆದುಕೊಂಡು ಓಡಾಡಬೇಕಾದಂತ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಮತ್ತೊಂದ್ ಕಡೆಯಲ್ಲಿ ರಾತ್ರಿಯಿಂದ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಈಗ ತುಂತುರು ಮಳೆ ನಿರಂತರವಾಗಿ ಸುರಿತಾ ಇದೆ. ಮತ್ತೊಂದ್ ಕಡೆಯಲ್ಲಿ ಮೋಡ ಕವಿದ ವಾತಾವರಣ ಕೂಡ ಇರುವಂತದ್ದು ಇಡೀ ಬೆಂಗಳೂರಿನ ವಾತಾವರಣವನ್ನೇ ಬದಲು ಮಾಡಿಬಿಟ್ಟಿದೆ. ಮತ್ತೊಂದ್ ಕಡೆಯಲ್ಲಿ ಫೆಂಗಲ್ ಚಂಡಮಾರುತದ ಪರಿಣಾಮದಿಂದ ಈಗ ಬೆಂಗಳೂರು ಸೇರಿದಂತೆ ಸುಮಾರು 7 ಜಿಲ್ಲೆಗಳಲ್ಲಿ ಏನು ಮಳೆಯ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಈಗ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಸದ್ಯ ಈಗ ತಮಿಳುನಾಡಿನಲ್ಲಿ ಒಂದ್ ಕಡೆ ಚಂಡಮಾರುತದ ಅಬ್ಬರ ಜೋರಾಗ್ತಾ ಇದ್ರೆ, ಮತ್ತೊಂದ್ ಕಡೆಯಲ್ಲಿ ಅದರ ಎಫೆಕ್ಟ್ ಕರ್ನಾಟಕ ಕೂಡ ತಡ್ತಾ ಇರುವಂತದ್ದು. ಜೊತೆಗೆ ಇವತ್ತು ಭಾನುವಾರ ಕೂಡ ಆಗಿತ್ತು. ವೀಕೆಂಡ್ ನ ಖುಷಿಯಲ್ಲಿದ್ದಂತ ಸಿಟಿ ಜನರಿಗೆ ಇದೀಗ ಸೈಕ್ಲೋನ್ ನ ಎಫೆಕ್ಟ್ ತಡ್ತಾ ಇದೆ. ಒಂದ್ ಕಡೆ ರಸ್ತೆಗಳು ಖಾಲಿ ಇದ್ರೆ, ಮತ್ತೊಂದಷ್ಟು ಕಡೆ ಕೆಲಸ ಕಾರ್ಯಗಳಿಗೆ ತೆರಳುವಂತ ಜನರು ಕೂಡ ತುಂತುರು ಮಳೆ ಹಾಗೆ ಮೋಡ ಕವಿದ ವಾತಾವರಣದ ಮಧ್ಯೆ ಓಡಾಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸದ್ಯ ಈಗ ಏನು ಫೆಂಗಲ್ ಚಂಡಮಾರುತದ ಒಂದು ಪರಿಣಾಮದಿಂದ ಕರಾವಳಿ ಸೇರಿದಂತೆ ದಕ್ಷಿಣ ಒಳನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಇನ್ನೂ 3 ದಿನಗಳ ಕಾಲ ಮಳೆ ಆಗುತ್ತೆ ಅಂತ ಈಗ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ಫೆಂಗಲ್ ಚಂಡಮಾರುತ ಒಂದು ಅಬ್ಬರ ಹೆಚ್ಚಾಗ್ತಾ ಹೋದಂತೆ ಇಲ್ಲಿ ಕರ್ನಾಟಕದ ಮೇಲೂ ಕೂಡ ಮಳೆಯ ಪರಿಣಾಮ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಡ್ತದೆ. ಸದ್ಯ ಇದರ ಪರಿಣಾಮ ಬೆಂಗಳೂರಲ್ಲಿ ಮಳೆಯ ಪ್ರಮಾಣ ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗುತ್ತೆ, ಜೊತೆಗೆ ಆ ಒಂದು ಚಂಡಮಾರುತದಿಂದ ರಾಜ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಆಗುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿದೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.